ತಂಗಿಯವರು ಮಂಡಕ್ಕಿ ತಿಂತಾ ಇದ್ದಾರೆ. ಡ್ಯಾಡಿ ಯಾವ ಸಾಡೋದು? ಮೀನು ಸಾರು. ಮೀನು ಯಾವ ಮೀನು? ಹೋಳಿ ಮೀನ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ಬೆಳಗಿನ ಜಾವ ಸಂಜೆ ಮುಂದು ಫಸ್ಟ್ ಡೇ. ತುಂಬ ದಿನಗಳ ನಂತರ ನಾನು ಒಂದು 2-3 ತಿಂಗಳಾಯಿತು ಈ ಪ್ರಾಬ್ಲಮ್ ಇತ್ತು, ಹಾಗಾಗಿ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತು ಮನೆಯಲ್ಲಿ ಸಂತೆ ಹೇಗೆ ನಡೀತದೆ ಮನೆಯಲ್ಲಿ ಅಂತ ನೋಡೋಣ ಬನ್ನಿ ಗೈಸ್. ಸಂತೆಯಿಂದ ನಮ್ಮ ತಾಯಿ ಅಂತಂದ್ರೆ ಸಂತೆ ಮಾಡ್ಕೊಂಡ್ ಬರ್ತಾರೆ. ಈಗ ಸಂತೆ ಮಾಡ್ಕೊಂಡ್ ಬಂದು ನಮ್ಮ ತಾಯಿ ಹಾಗೆ ಅವೆಲ್ಲ ಸಾಮಾನು ತೆಗೆದ ಏನು ಸಾರೇನೋ ಮಾಡ್ತಾವ್ರೆ ಗೈಸ್. ನೋಡಿ ಈಗ ಸಂತೆ ಸಾಮಾನು ಏನೇನು ಇರುತ್ತೆ. ತಂಗಿಯವರು ಮಂಡಕ್ಕಿ ತಿಂತಾ ಇದ್ದಾರೆ. ಗೈಸ್ ಈಗ ನೋಡಿ ನಮ್ಮ ತಂಗಿಯವರು ಅವೆಲ್ಲ ಸಾಮಾನು ತೆಗ್ದು ಮಂಡಕ್ಕಿ ಎಲ್ಲ ಈಗ ಮನೆಯವರಿಗೆಲ್ಲ ಮಂಡಕ್ಕಿ ಹಚ್ಚಿಗೆಲ್ಲ ಗಿರ್ಮಿಟ್ ಹಾಕ್ತವ್ರೆ. ಅದನ್ನೆಲ್ಲ ತಿಂದು ಆಮೇಲೆ ಏನಿಲ್ಲ, ಆಮೇಲೆ 9 ಗಂಟೆ ಆಗುತ್ತೆ. ಟಮಾಟೆ ಹೊಸ ದಿನಸಿ ಸಾಮಾನು ಏನು ನಮ್ಮ 1 ವೀಕ್ ಏನೇನು ಬೇಕೋ ಅದೆಲ್ಲ ತೊಗೊಂಡ್ಬಂದಿದ್ದಾರೆ. ಮತ್ತೆ ನಮ್ಮ ತಾಯಿಯವರು ಸಾರು ಮಾಡ್ತಾ ಇದ್ದಾರೆ. ಡ್ಯಾಡಿ ಯಾವ ಸಾಡೋದು? ಮೀನು ಸಾರು. ಮೀನು ಯಾವ ಮೀನು? ಹೊಳೆ ಮೀನ. ಇವತ್ತು ಸಾರು ಮನೆಯಲ್ಲಿ ಫ್ರೆಶ್ ಆಗಿದೆ. ಇವತ್ತು ನಮ್ಮ ತಾಯಿ ಸಂತೆ ಮಾಡ್ಕೊಂಡ್ಬಂದು ಸಾರು ಸ್ಪೆಷಲ್ ಆಗಿ ಏನೋ ಮಾಡಿಸ್ತಾ ಇದ್ದಾರೆ. ಹಾಗೆ ಬನ್ನಿ ಗೈಸ್, ಈಗ ನಮ್ಮ ಮನೆ ಸುತ್ತೋಡ್ಯಾನ. ಏನಕ್ಕಂದ್ರೆ ಒಂದು 3-4 ತಿಂಗಳಾಯ್ತು ಮನೆ ತೋರ್ಸೇ ಇಲ್ಲ. ಇದು ನಮ್ಮ ಕಿಚನ್ ರೂಮು ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳೋ ಗೈಸ್. ಇದೇ ನಮ್ಮ ಕಿಚನ್ ರೂಮು, ದೊಡ್ಡದೇನಿಲ್ಲ. ಈಗ ನಮ್ಮ ತಂಗಿಯವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಸ್, ಇದೇ ನಮ್ಮ ಬೆಡ್ರೂಮು. ದೊಡ್ಡ ರೂಮ್ ಏನಿಲ್ಲ, ಹೊರಗಿಂದ ದೊಡ್ಡದಾಗಿ ಕಾಣುತ್ತೆ, ಒಳಗೆ ಚಿಕ್ಕದಾಗಿದೆ ಬೆಡ್ರೂಮ್. ನಮ್ಮ ತಮ್ಮ ಅಷ್ಟೇ ಮಾಡ್ಕೊಳ್ಳೋದು. ಇದೇ ನಮ್ಮ ಮನೆ ದೊಡ್ಡ ಹಾಲಿದು. ಅಷ್ಟೇನು ದೊಡ್ಡದಿಲ್ಲ. ಅದು ಟಿವಿ, ಅದು ಗೊತ್ತಲ್ಲ ಬಾಕ್ಸು, ಇದು ಫ್ಯಾನು, ಕುರ್ಚಿ ಹಾಲಲ್ಲಿ. ಇದೇ ನಮ್ಮ ಶೋಕೇಸ್, ದೊಡ್ಡದೇನಿಲ್ಲ ಗೈಸ್. ಈಗ ಹಾಗೆ ಮನೆಯನ್ನು ತೋರಿಸ್ತೀನಿ. ಇದು ನಮ್ಮ ದೇವರ ಕೊಣೆ. ಇದೇ ನಮ್ಮ ತ್ವಿಜೇರಿ. ಇದೇ ನಮ್ಮ ಸಾಮಾನು ಇಡುವಂಥ ಜಾಗ. ಹಾಗೆ ನೋಡಿ ಮೇಲೆ ಎಷ್ಟು ಸಾಮಾನುಗಳು ಇಟ್ಟಿದ್ದೀವಿ ಸಜ್ಜದ ಮೇಲೆ ಗೈಸ್. ಹಾಗೆ ಈ ಕಡೆ ನೋಡೋಣ. ದೊಡ್ಡ ಮನೆ ಏನಲ್ಲ, ಈಗ ಸ್ವಲ್ಪ ಮನೆ ನೋಡೋದಾಯ್ತು. ಹಾಗೆ ಹೊರಗಡೆ ಕುಂತಿದ್ದಾರೆ ನಮ್ಮ ಫಾದರ್ ಮತ್ತು ಗ್ರ್ಯಾಂಡ್ ಫಾದರು. ಅವ್ರು ನೋಡ್ಕೊಂಡು ಹಾಗೆ ಕಡೆ ಒಳಗೆ ಬರೋಣ. ಇದೇ ನಮ್ಮ ಅಂಗಡಿ ದುಕಾನ್ ಗೈಸ್. ಇದೇ ನಮ್ಮ ಅಂಗಡಿ, ಗೊತ್ತಲ್ಲ, ಈಗ ಪರಿಚಯ ಆಯ್ತು, ಹಳೆ ಪರಿಚಯನೇ. ಹಾಗೆ ಮುಂದೆ ಬರ್ತಾ ಸಾರು ಆಯ್ತಾ ನೋಡೋಣ ಬನ್ನಿ. ಸಾರಿಗೆ ನಮ್ಮ ತಾಯಿಯವರು ಏನೋ ಚಮಚಿ ಹಾಕಿ ತಿರ್ಸ್ತವ್ರೆ. ಟಮಾಟೆ ಹಣ್ಣ ಮಾಡ್ತವ್ರೆ. ಹೊಳೆ ಮೀನ ಸಾಕು. ಹೊಳೆ ಮೀನ ಸಾರು ಏನೇನು ಹಾಕ್ತಾರೋ ಅಂತ ಕೇಳ್ಕೊಳ್ಳಿ. ನಡಿ, ಅವ್ ಏನೇನು ಹಾಕ್ತೀವಿ ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಹೇಳವ. ಉಳ್ಳಾಗಡ್ಡಿ, ಹುಣಸಿ ಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಟಮಾಟಿ ಹಣ್ಣು, ಆಮೇಲೆ ಕೊಬ್ಬರಿ, ಎಣ್ಣೆ. ಈಗ ದಿನನಿತ್ಯ ಯಾರೋ ನಾರ್ಮಲ್ ಆಗಿ ಸಾರು ಮಾಡ್ತಾರಲ್ಲ ಅದೇ ತರ ಸಾರು. ಆದ್ರೆ ಇದು ಹೊಳೆ ಮೀನಲ್ಲ, ಸ್ಪೆಷಲ್ ಆಗಿ ಏನಿರುತ್ತೆ ಅಂತ ಮನೆಯಲ್ಲಿ ನೋಡೋಣ ಅಂತ ಇವತ್ತು. ಹಾಗದ ಇದನ್ನೆಲ್ಲ ಮಿಕ್ಸರ್ ಹಾಕ್ಬೇಕಾ? ಮಿಕ್ಸರ್ ಹಾಕಿ ಸಾರು ಮಾಡ್ಬೇಕ. ಕುದಿದ್ಮೇಲೆ ಮೀನ ಹಾಕ್ಬೇಕು. ಕುದಿದಾದ್ಮೇಲೆ ಮೀನ ಹಾಕ್ಬೇಕು. ಇವೆಲ್ಲ ಮಿಕ್ಸರ್ ಹಾಕೋ ಸಲುವಾಗಿ ಅವೆಲ್ಲ ಮಿಕ್ಸಿಂಗ್ ಮಾಡ್ತಾರೆ. ಓಕೆ ಗೈಸ್, ಇನ್ನೂ ಮಿಕ್ಸಿಂಗ್ ಹಾಕಿಲ್ಲ, ಮಿಕ್ಸಿಂಗ್ ಮಾಡ್ತಾರೆ ನೋಡಿ. ಈಗ ನಮ್ಮ ಇದು ಮಂಡಕ್ಕಿ ರೆಡಿ ಆಗಿತ್ತು. ನಮ್ಮ ಫಾದರ್ ಅವರು ಅಲ್ಲೇ ಮನೆಯಲ್ಲಿ ಇಲ್ಲೇ ಊರಲ್ಲಿ ಚಹಾ ಕುಡಿದು ಬಂದಿದ್ದಾರೆ. ಹಾಗಾಗಿ ಈಗ ನಾವೆಲ್ಲ ಇಲ್ಲೇ ಕೂತ್ ಚಹಾ ಕುಡಿಬೇಕು. ನಮ್ಮ ತಂಗಿ ರೆಡಿ ಮಾಡಿದ್ದಾರೆ. ಈಗ ಚಹಾ ಕುಡೋ ಸಮಯ. ಓಕೆ, ಮಂಡಕ್ಕಿ ನೋಡಿ ನಮ್ಮ ತಂಗಿ ತಿಂತ ಇದ್ದಾರೆ ಮಂಡಕ್ಕಿ. ಓಕೆ ಗೈಸ್, ನಾನು ಸಿಗ್ತೀನಿ ಆಮೇಲೆ. ಸ್ವಲ್ಪ ಬ್ರೇಕ್ ಟೈಮ್.